ನಮಸ್ಕಾರ, ನಾನು ನಿಮ್ಮ ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಆದಾಯ ತೆರಿಗೆ ಇಲಾಖೆ ಮತ್ತು ಆರ್ಬಿಐ ಭಾನುವಾರದ ರಜೆಯನ್ನ ಏಕೆ ರದ್ದುಗೊಳಿಸಿದೆ? ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೆ ಕೆಲಸದ ಬಗ್ಗೆ ಏನನ್ಸುತ್ತೆ? ಎಲ್ಲಿ ಪ್ರಾಪರ್ಟಿ ಬೆಲೆಗಳು ಏರಲಿವೆ? ಈಗೆಲ್ಲ ಸುದ್ದಿಗಳನ್ನ ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಗೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಎಲ್ಲ ಬ್ಯಾಂಕುಗಳು ಈ ಭಾನುವಾರ ತೆರೆದಿರುತ್ತವೆ. ಮಹತ್ವದ ನಿರ್ಧಾರವೊಂದರಲ್ಲಿ ಮಾರ್ಚ್ 31ರ ಭಾನುವಾರವೂ ಬ್ಯಾಂಕುಗಳು ಓಪನ್ ಇರಬೇಕು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚನೆ ನೀಡಿದೆ. ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ಆರ್ಬಿಐ ಈ ನಿರ್ಧಾರದ ಬಗ್ಗೆ ಮಾಹಿತಿ ನೀಡಿದೆ. ಮಾರ್ಚ್ 31, 2024 ಭಾನುವಾರವಾಗಿದ್ರೂ ಎಲ್ಲ ಬ್ಯಾಂಕುಗಳು ತೆರೆದಿರುತ್ತವೆ ಅಂತ ಕೇಂದ್ರ ಬ್ಯಾಂಕ್ ಹೇಳಿದೆ. ಪ್ರಸಕ್ತ ಹಣಕಾಸು ವರ್ಷದ 2023-24ರ ಕೊನೆಯ ಮಾರ್ಚ್ 31 ಭಾನುವಾರ ಆಗಿರುವುದರಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 31 ಆರ್ಥಿಕ ವರ್ಷದ ವಾರ್ಷಿಕ ಮುಕ್ತಾಯವಾಗಿದೆ. ಹೀಗಾಗಿ ಎಲ್ಲಾ ಬ್ಯಾಂಕುಗಳು ತೆರೆದಿರುತ್ತವೆ ಎಂದು ಆರ್ಬಿಐ ಹೇಳಿದೆ. ಎಲ್ಲ ಬ್ಯಾಂಕ್ಗಳಿಗೆ ಸೂಚನೆ ಕಳುಹಿಸಲಾಗಿದ್ದು, ಆರ್ಥಿಕ ವರ್ಷದ ಕೊನೆಯ ದಿನದವರೆಗೆ ನಡೆಯುವ ವಹಿವಾಟುಗಳನ್ನ ಅದೇ ವರ್ಷದಲ್ಲಿ ನಮೂದಿಸಬೇಕಾಗುತ್ತೆ. ಆದ್ರಿಂದ ಎಲ್ಲಾ ಬ್ಯಾಂಕ್ಗಳು ಭಾನುವಾರವೂ ಕಾರ್ಯನಿರ್ವಹಿಸಬೇಕು ಅಂತ ತಿಳಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಗುಡ್ ಫ್ರೈಡೆ ವೀಕೆಂಡ್ ರದ್ದು. ಗುಡ್ ಫ್ರೈಡೆಗೆ ಆದಾಯ ತೆರಿಗೆ ಇಲಾಖೆಗೆ ರಜೆ ಇಲ್ಲ. ಈ ವರ್ಷ ಗುಡ್ ಫ್ರೈಡೆ ಮಾರ್ಚ್ 29ರಂದು ಬಂದಿದೆ. ಮಾರ್ಚ್ 30 ಶನಿವಾರ ಮತ್ತು 31 ಮಾರ್ಚ್ ಭಾನುವಾರಗಿದೆ. 2023-24ರ ಆರ್ಥಿಕ ವರ್ಷದ ಕೊನೆಯ ದಿನ ಮಾರ್ಚ್ 31. ಆದಾಯ ತೆರಿಗೆ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಕಿ ಇರುವ ದೂರುಗಳು ಮತ್ತು ಕೆಲಸಗಳಿವೆ. ಹೀಗಾಗಿ ಇಡೀ ದೇಶದ ಎಲ್ಲ ಆದಾಯ ತೆರಿಗೆ ಕಚೇರಿಗಳು 2024 ಮಾರ್ಚ್ 29, 30 ಹಾಗೆ 31ರಂದು ತೆರೆದಿರುತ್ತವೆ. ಆದಾಯ ತೆರಿಗೆ ಕಾಯ್ದೆ 1961ರ ಸೆಕ್ಷನ್ 119ರ ಅಡಿಯಲ್ಲಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಈ ಸೂಚನೆ ನೀಡಲಾಗಿದೆ. ಈ ನಿರ್ಧಾರ ಆದಾಯ ತೆರಿಗೆ ಇಲಾಖೆಗೆ ಮತ್ತು ತೆರಿಗೆದಾರರಿಗೆ ಅನುಕೂಲಕರವಾಗಿದೆ. ಭಾರತದ 1% ಜನಸಂಖ್ಯೆಯ ಜನರ ಬಳಿ ದೇಶದ ಸಂಪತ್ತಿನ 40% ಇದೆ. ಭಾರತದ ಜನಸಂಖ್ಯೆಯ 1% ಜನರ ಬಳಿ ದೇಶದ ಸಂಪತ್ತಿನ 40% ಇದೆ. 2000 ಇಸ್ವಿಗಿಂತ ದೇಶದಲ್ಲಿ ಶ್ರೀಮಂತರ ಸಂಪತ್ತು ಹೆಚ್ಚುತ್ತಲೇ ಇದು ಆರ್ಥಿಕ ಅಸಮಾನತೆಯ ಹೆಚ್ಚಳಕ್ಕೂ ಕಾರಣವಾಗಿದೆ. 2022-23ನೇ ಸಾಲಿನಲ್ಲಿ ದೇಶದ ಜನಸಂಖ್ಯೆಯ 1% ಶ್ರೀಮಂತರ ಪಾಲು ಆದಾಯದಲ್ಲಿ 22.6ಕ್ಕೆ ಮತ್ತು ಸಂಪತ್ತಿನಲ್ಲಿ 40.1ಕ್ಕೆ ಏರಿಕೆಯಾಗಲಿದೆ ಎಂದು ಒಂದು ವರದಿ ಹೇಳುತ್ತೆ. ಬುಧವಾರ ಬಿಡುಗಡೆಯಾದ ವರದಿಯ ಪ್ರಕಾರ 2014-15ರಿಂದ 2022-23ರವರೆಗೆ ಬಿಲಿಯನೇರ್ಗಳ ಸಂಪತ್ತು ವೇಗವಾಗಿ ಹೆಚ್ಚಿದೆ. ಈ ವರದಿಯನ್ನು ಥಾಮಸ್ ಪಿಕೆಟಿ, ಲೂಕಾಸ್ ಚಾನ್ಸಲರ್ ಮತ್ತು ನಿತಿನ್ ಕುಮಾರ್ ಭಾರ್ತಿ ಸಿದ್ಧಪಡಿಸಿದ್ದಾರೆ. ಐಪಿಒ ಮಾಹಿತಿ ಆಡಿಯೋ ವಿಡಿಯೋ ವಿಧಾನದಲ್ಲಿ. ಹೂಡಿಕೆದಾರರು ಐಪಿಒ ಹೂಡಿಕೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಒಂದು ಪ್ರಸ್ತಾವನೆ ಮಾಡಿದೆ. ಇದರ ಪ್ರಕಾರ ಐಪಿಒ ಮಾಡೋದಕ್ಕೆ ಬಯಸುವ ಕಂಪನಿಗಳು ಡಿಆರ್ಎಚ್ಪಿ, ಆರ್ಎಚ್ಪಿ ಅಂದ್ರೆ ಐಪಿಒಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನ ಆಡಿಯೋ ವಿಡಿಯೋ ಫಾರ್ಮೆಟ್ನಲ್ಲಿ ಸಲ್ಲಿಸಬೇಕು. ಅಂದ್ರೆ ಲಿಖಿತ ಮಾಹಿತಿಯ ಜೊತೆಗೆ ಕಂಪನಿಗಳು ಐಪಿಒಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಎವಿ ಫಾರ್ಮೆಟ್ನಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೊಡಬೇಕು. ಇದನ್ನ ಸಾರ್ವಜನಿಕರಿಗೂ ಒದಗಿಸಬೇಕು. ಆಡಿಯೋ ವಿಡಿಯೋ ರೂಪದಲ್ಲಿ ಮಾಹಿತಿಯನ್ನ ಒದಗಿಸಿದಾಗ ಐಪಿಒನ ಅರ್ಥ ಮಾಡಿಕೊಳ್ಳಲು ಸುಲಭ ಆಗುತ್ತೆ ಅಂತ ಸೆಬಿ ಹೇಳಿದೆ. ಆಗ ಹೂಡಿಕೆದಾರರು ಹೂಡಿಕೆ ಮಾಡೋದಕ್ಕೆ ಅನಧಿಕೃತ ಮಾಹಿತಿಯನ್ನ ಅವಲಂಬಿಸಬೇಕಾಗಿರೋದಿಲ್ಲ. ಅಷ್ಟೇ ಅಲ್ಲ, ಐಪಿಒಗೆ ಸಂಬಂಧಿಸಿದ ರಿಸ್ಕ್ಗಳನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. 60% ವಿದ್ಯಾರ್ಥಿಗಳಿಗೆ ಸಂಬಳ ಹೆಚ್ಚಳ ಬೇಕಿಲ್ಲ. ನೌಕರರನ್ನ ವಜಾ ಮಾಡ್ತಿರುವ ಆತಂಕದ ಮಧ್ಯೆಯೇ ಅನ್ಸ್ಟಾಪ್ 2024 ಟ್ಯಾಲೆಂಟ್ ರಿಪೋರ್ಟ್ನಲ್ಲಿ ಸಮೀಕ್ಷೆಗೆ ಒಳಪಟ್ಟ 60% ವಿದ್ಯಾರ್ಥಿಗಳು ಸಂಬಳ ಹೆಚ್ಚಳಕ್ಕಿಂತ ಹೆಚ್ಚಾಗಿ ಉದ್ಯೋಗ ಭದ್ರತೆ ಬೇಕು ಎಂದು ಬಯಸಿದ್ದಾರೆ ಎಂಬುದು ತಿಳಿದು ಬಂದಿದೆ. 53%ನಷ್ಟು ವಿದ್ಯಾರ್ಥಿಗಳು ತಮ್ಮ ಆದ್ಯತೆಯ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡೆಯಲು ತಾವು ಸಮರ್ಥರಲ್ಲ ಎಂಬ ಹಿಂಜರಿಕೆ ಇದೆ ಎಂದು ಹೇಳಿದ್ದಾರೆ. 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಪಾರ್ಟ್ನರ್ಸ್ ಮತ್ತು ಎಚ್ಆರ್ ಪ್ರೊಫೆಷನಲ್ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಕೇವಲ 7% ಭಾರತೀಯ ಕಾಲೇಜುಗಳು 100% ಉದ್ಯೋಗ ಕೊಡಿಸುತ್ತವೆ. ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸಾಮಾನ್ಯ ಆಫರ್ ಪುರುಷರಿಗೆ 6ರಿಂದ 10 ಲಕ್ಷ ರೂಪಾಯಿ, ಮಹಿಳೆಯರಿಗೆ 2ರಿಂದ 5 ಲಕ್ಷ ರೂಪಾಯಿ ಆಗಿದೆ. ದ್ವಾರಕಾ ಎಕ್ಸ್‌ಪ್ರೆಸ್ ವೇನಲ್ಲಿ ಮನೆ ಬೆಲೆ ಏರಿಕೆ.
ದೆಹಲಿಗೆ ಹೊಂದಿಕೊಂಡಿರುವ ಗುರುಗ್ರಾಮದ ದ್ವಾರಕಾ ಎಕ್ಸ್‌ಪ್ರೆಸ್ ವೇ ಸುತ್ತಮುತ್ತ ನಿರ್ಮಿಸಿರುವ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್‌ಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆಯಿದೆ. ಕಳೆದ 10 ವರ್ಷಗಳಲ್ಲಿ ಇಲ್ಲಿನ ಮನೆಗಳ ಸರಾಸರಿ ಬೆಲೆ 83% ಏರಿಕೆಯಾಗಿದೆ. ರಿಯಲ್ ಎಸ್ಟೇಟ್ ತಜ್ಞರ ಪ್ರಕಾರ ದ್ವಾರಕಾ ಎಕ್ಸ್‌ಪ್ರೆಸ್ ವೇಯ ಮೊದಲ ಸ್ಟ್ರೆಚ್ ಓಪನ್ ಆದರೆ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ. ಮಾರ್ಚ್ ಆರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟು 29 ಕಿಲೋಮೀಟರ್ ದ್ವಾರಕಾ ಎಕ್ಸ್‌ಪ್ರೆಸ್ ವೇಯ 19 ಕಿಲೋಮೀಟರ್ ಉದ್ಘಾಟನೆ ಮಾಡಿದ್ರು. ಎಕ್ಸ್‌ಪ್ರೆಸ್ ವೇ ಓಪನ್ ಆಗ್ತಿದ್ದಂತೆಯೇ ಮುಂಬರುವ ತಿಂಗಳುಗಳಲ್ಲಿ ಮನೆ ಬೆಲೆ 10% ರಿಂದ 15% ಹೆಚ್ಚಾಗುತ್ತೆ. ರಿಯಲ್ ಎಸ್ಟೇಟ್ ಸಲಹೆಗಾರ ಸಂಸ್ಥೆ ಅನರಾಕ್ ಮಾಹಿತಿಯ ಪ್ರಕಾರ ದ್ವಾರಕಾ ಎಕ್ಸ್‌ಪ್ರೆಸ್ ವೇಯ ಪ್ರೈಮರಿ ಹೌಸಿಂಗ್ ಮಾರ್ಕೆಟ್ನಲ್ಲಿ ಸರಾಸರಿ ಮನೆ ಬೆಲೆಗಳು 2013ರಲ್ಲಿ ಚದರಡಿಗೆ 4,530 ರೂಪಾಯಿ ಇತ್ತು. 2023ರಲ್ಲಿ ಸ್ಕ್ವೇರ್ ಫೀಟ್ಗೆ 8,300 ರೂಪಾಯಿ ಆಗಿದೆ. 2 ಬ್ಯಾಂಕ್ಗಳಿಗೆ ದಂಡ ವಿಧಿಸಿದ ಆರ್‌ಬಿಐ. ಡಿಸಿಬಿ ಬ್ಯಾಂಕ್ ಮತ್ತು ತಮಿಳುನಾಡು ಮರ್ಕೆಂಟೈನ್ ಬ್ಯಾಂಕ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ದಂಡ ವಿಧಿಸಿದೆ. ಸಾಲದ ಬಡ್ಡಿ ದರಕ್ಕೆ ಸಂಬಂಧಿಸಿದ ಕೆಲವು ಸೂಚನೆಗಳನ್ನ ಪಾಲಿಸದ ಕಾರಣಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ. ಡಿಸಿಬಿ ಬ್ಯಾಂಕ್ಗೆ 63,60,000 ದಂಡ, ಹಾಗೆ ತಮಿಳುನಾಡು ಮರ್ಕೆಂಟೈನ್ ಬ್ಯಾಂಕ್ಗೆ 1,31,00,000 ರೂಪಾಯಿ ದಂಡ ವಿಧಿಸಿದೆ. ಐಆರ್‌ಸಿಟಿಸಿಗಿಂದ ರಾಮಾಯಣ ವಿಶೇಷ ಶ್ರೀಲಂಕಾ ಪ್ರವಾಸ ಪ್ಯಾಕೇಜ್. ಐಆರ್‌ಸಿಟಿಸಿ ಶ್ರೀಲಂಕಾ ಪ್ರವಾಸ ಪ್ಯಾಕೇಜ್ ಒಂದನ್ನು ಆರಂಭಿಸಿದ್ದು, ಇದರ ಮೂಲಕ ನೀವು ರಾಮಾಯಣಕ್ಕೆ ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿ ನೀಡಬಹುದು. ಐಆರ್‌ಸಿಟಿಸಿ ದೆಹಲಿಯಿಂದ ಶ್ರೀಲಂಕಾಕ್ಕೆ ವಿಶೇಷ ಶ್ರೀ ರಾಮಾಯಣ ಯಾತ್ರೆ ಪ್ಯಾಕೇಜ್ ಆರಂಭಿಸಿದೆ. ದೆಹಲಿಯಿಂದ ಶ್ರೀಲಂಕಾದ ರಾಜಧಾನಿ ಕೊಲಂಬೋಕ್ಕೆ ವಿಮಾನದಲ್ಲಿ ತೆರಳಬಹುದು. ಆಮೇಲೆ ಕೊಲಂಬೋದ ಮನೇಶ್ವರಂ ದೇವಸ್ಥಾನ, ಮನಾವರಿ ರಾಮ ದೇವಸ್ಥಾನ, ಕ್ಯಾಂಡಿಯಾ ಸ್ಪೈಸ್ ಗಾರ್ಡನ್, ಟೀ ಗಾರ್ಡನ್, ಅಶೋಕ ವಾಟಿಕ, ಸೀತಾಮ್ಮ ಮಂದಿರ, ಹೀಗೆ ಹಲವು ಸ್ಥಳಗಳಿಗೆ ಭೇಟಿ ನೀಡಬಹುದು. ಈ ಪ್ಯಾಕೇಜ್ 6 ಹಗಲು ಮತ್ತು 5 ರಾತ್ರಿಗಳದ್ದು. ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ಜೊತೆಗೆ ಹೋಟೆಲ್ ಸ್ಟೇ ಸೌಲಭ್ಯವೂ ಇದೆ. ಇನ್ನು ಪ್ಯಾಕೇಜ್ನ ಬೆಲೆ ಒಬ್ಬ ವ್ಯಕ್ತಿಗೆ ಬುಕ್ ಮಾಡೋದಾದ್ರೆ 79,000 ರೂಪಾಯಿ, ಇಬ್ಬರಿಗೆ ಬುಕ್ ಮಾಡಿದ್ರೆ ಪ್ರತಿ ವ್ಯಕ್ತಿಗೆ 65,000 ರೂಪಾಯಿ ಮತ್ತು 3 ಜನರಿಗೆ ಬುಕ್ ಮಾಡಿದ್ರೆ ಪ್ರತಿ ವ್ಯಕ್ತಿಗೆ 64,000 ರೂಪಾಯಿ ಇದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.